ಹಳ್ಳಿ ಕಡೆ ಇದು ಎಲ್ಲ ಸುಟ್ಟಾಕ್ಬಿಡ್ತಾರೆ. ಹೊಲದಲ್ಲಿ ಈ ಸಿರಾ ಕಡೆ ಮತ್ತೆ ಮಧುಗಿರಿ, ಸಿರಾ, ಪಾವಗಡ, ಈ ಅಮರಾಪುರ ಅಂತ ಬರುತ್ತೆ, ಈ ಕಡೆ ಬರುತ್ತೆ ಆಂಧ್ರ ಸೈಡು, ಆಂಧ್ರ ಕರ್ನಾಟಕ ಬಾರ್ಡ್ರು. ಅಲ್ಲಿ ಒಂದ್ಸರಿ ಹಿಂಗೆ ಏನೋ ಒಂದು ಕೆಲ್ಸದ ಮೇಲೆ ಹೋಗಿದ್ವಿ. ನಾನು ಏನೋ ಒಂದು ಬೆಳೆ ಇಕ್ಕವ್ರೆ ಅಂತ ನಾನು ಅನ್ಕೊಂಡ್ರೆ ಎಲ್ಲ ಬರೀ ಹಣ್ಣೆ ಹೂವು. ನಮ್ ಕಡೆ ಏನ್ ಬೆಳೆ ಯಾವ ತರ ಮಾಡಿರ್ತೀವಿ ಸೇಮ್ ಹಂಗೆ ಇದೆ. ಹೊಲ ಹಣ್ಣೆ ಹೂವನೇ ಇವ್ರೇನು ಹೊಲದಲ್ಲಿ ಬಿತ್ಕೊಂಬಂದು ಎಲ್ಲ ಬೆಳಿತಾವ್ರೆ ಅನ್ನೋ ತರ ಇದೆ. ಅಂದ್ರೆ ಅದನ್ನೆಲ್ಲ ಬೆಂಕಿ ಇಟ್ಬಿಡ್ತಾರೆ. ಅದರಿಂದ ಏನು ಅಂತಾನೆ ಗೊತ್ತಿಲ್ಲ, ಜನಗಳಿಗೆ ಉಪಯೋಗ ಅನ್ನೋದು ಗೊತ್ತಿಲ್ಲ. ಮೊನ್ನೆ ಒಂದು ಲೇಡೀಸ್ಗೆ ನಾವು ಔಷಧಿ ರೆಡಿ ಮಾಡಿ ಕೊಟ್ಟೆ. ಅವರು ನೆನ್ನೆ ಹೇಳ್ತಾರೆ, ಸ್ವಾಮಿ ಏನು ಹೇಳಮ್ಮ, ನಿಮ್ ಕೈ ಹಸ್ತ ಬಂಗಾರದ ದೇವ್ರ ಹಸ್ತ, ನೀವು ಕೊಟ್ಟಿರೋದು ಔಷಧಿ ಅಮೃತ. ಯಾಕೆಂದ್ರೆ ಅವರು 1 ವರ್ಷ ಆಗಿದೆ ಊಟ ಮಾಡಿ, ಒಟ್ಟು ಊಟ ಸೇದ್ರೆ ಅಂದ್ರೆ ಲಿವರ್ ಪ್ರಾಬ್ಲಮ್ ಆಗಿ ಡ್ಯಾಮೇಜ್ ಆಗ್ಬಿಟ್ಟಿದಾವೆ. ಅದ್ರ ಮೇಲ್ಗಡೆ ಎಲ್ಲ ಬರೆ ಬಂದ್ಬಿಟ್ಟಿದಾವೆ. ಅಂದ್ರೆ ಲಿವರ್ ಕೆಲಸ ಏನು ಮಾಡ್ತಾ ಇಲ್ಲ. ಊಟ ಮಾಡಿದ ತಕ್ಷಣ ಹಂಗೆ ವಾಮಿಟ್ ಆಗ್ಬಿಡುತ್ತೆ. ಮತ್ತೆ ಊಟ ಸ್ವಲ್ಪ ಮಾಡಿದ್ದು ಒಂದ್ ಸ್ವಲ್ಪ ಸೇರೋದು, ಜಾಸ್ತಿ ಮಾಡಲ್ಲ. ಮಾಡಿದ ತಕ್ಷಣ ಏನ್ ತಿಂದಿರ್ತಾರೋ ಅದೆಲ್ಲ ಹಂಗೆ ಹೋಗ್ಬಿಡ್ತದೆ, ಲೂಸ್ ಮೋಷನ್ ಆಗಿ ಬೇರೆ ಆಗ್ಬಿಟ್ಟು. ಅವ್ರು ಬಂದ್ರು, ಈ ತರ ಪ್ರಾಬ್ಲಮ್ ಇದೆ, ಮತ್ತೆ ಹಸು ಸಾಮುದ್ರಿಕ ಕೆಲವೊಂದೆಲ್ಲ ಹೇಳ್ತೀವಿ, ಅದು ಎಲ್ಲ ಅವ್ರಿಗೆ 100% ಓಕೆ ಆಯ್ತು. ನಮ್ಗೆ ಯಾರು ಈ ತರ ಹೇಳಿಲ್ಲ ಅಂತ ಹೇಳಿ ಅವ್ರ ಪಾಪ ಕಣ್ಣಲ್ಲಿ ಕೂಡ ನೀರು ಹಾಕೊಂಡ್ರು. ಇಷ್ಟೊಂದು ನೀವು ಅದ್ಭುತವಾಗಿ ಎಲ್ಲ ನಮ್ಗೆ ಮಾಹಿತಿ ಹೇಳಿದ್ರಿ. ತುಂಬಾ ಇದರಿಂದ ನಮ್ಗೆ ಮನಸ್ಸು ಕೂಡ ಅಗರ್ವಾಯ್ತು. ಪ್ಲಸ್ ನೀವು ಔಷಧಿ ಕೊಟ್ಟಿರೋದಂತೂ ಅಮೃತ ಅಂದ್ರೆ ಅಮೃತ ಸ್ವಾಮಿ, ನಿಮ್ಗೆ ಏನ್ ಹೇಳಿದ್ರು ತೀರ್ದು ಅಂದ್ರು. ನಾವು ಕೊಟ್ಟಿರೋ ಔಷಧಿ ನೋಡಿ ಇದನ್ನೇ, ಇದು ಅಂತಂದ್ರೆ ಇನ್ನೂ ಒಂದು 4 ತರ ಗಿಡಮೂಲಿಕೆ ಇದೆ. ಅದನ್ನ ಮುಂದಿನ ಇದಕ್ಕೆ ನಾವು ವಿಷಯ ತಿಳಿಸ್ತೀವಿ. ಆದಷ್ಟು ನೀವು ಈಗಲೇ ಎಲ್ಲ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇದನ್ನ ಹಿಡ್ಕೊಂಡಿದ್ದೀನಿ ನೋಡಿ. ಇದು ಅಣ್ಣೆ ಸೊಪ್ಪು ಅಂತ ಹೇಳಿ ಹಳ್ಳಿ ಕಡೆ, ಇದ್ರಲ್ಲಿ ನೀಲಿ, ಇದು ಕೆಂಪು, ವೈಟ್ ಎಲ್ಲ ಬರುತ್ತೆ. ನೀಲಿ ಬಂದ್ಬಿಟ್ಟು ತುಂಬಾ ನೀಲಿ ತರನೇ ಇರುತ್ತೆ ಇದ್ರ ಹೂವು. ಇದು ಬಂದ್ಬಿಟ್ಟು ವೈಟ್ ಆಗಿದೆ. ಕೆಂಪುದು ಅಂದ್ರೆ ಫುಲ್ ಕೆಂಪಾಗಿ, ಇದು ಹೂವು ಬಂದು ಕೆಂಪು ಇರುತ್ತೆ, ಎಲೆನೂ ಕೂಡ ಬಂದು ಕೆಂಪು ಇರ್ತದೆ, ಅದ್ರ ಕಾಂಡ ಕೂಡ ಕೆಂಪು ಇರುತ್ತೆ. ಈ ನೀಲಿ ಬಂದ್ಬಿಟ್ಟು ಎಲೆ ಹಸಿರಾಗಿ ಇರುತ್ತೆ, ಹೂವು ಮಾತ್ರ ನೀಲಿ ತರ ಇರುತ್ತೆ. ಇದರಲ್ಲಿ 5 ತರ ಜಾತಿ ಕಲರ್ ಇರುತ್ತೆ. ಎಲ್ಲಾ ಕಲರ್ಗಿನ್ನ ವೈಟ್ ಬಂದ್ಬಿಟ್ಟು ತುಂಬಾ ಕೆಲಸ ಮಾಡುತ್ತೆ. ಪ್ಯಾಟಿನ್ ಲಿವರ್ ಅಂತ ಹೇಳಿ ಏನು ಲಿವರ್ ಅಲ್ಲಿ ಪ್ರಾಬ್ಲಮ್ ಬರುತ್ತೋ, ಲಿವರ್ ಊತ ಇರುತ್ತೆ, ಲಿವರ್ ಡ್ಯಾಮೇಜ್ ಆಗಿರುತ್ತೆ. ಅದ್ರ ಜೊತೆಗೆ ನೋಡಿ ಇದನ್ನ ಇದೊಂದು ಸೊಪ್ಪು ಕೊಡಿ, ಅದು ಮೇಲ್ಗಡೆ ಬಳ್ಳಿ ಆ ಕಡೆ ಬಳ್ಳಿ, ಅದು ಪೂರ್ತಿ ಕೊಡಿ. ನೋಡಿ ಇದು ದಾಗಡಿ ಅಂತ ಹೇಳಿ. ದಾಗಡಿ ಅಂದ್ರೆ ಇದು ಯಂತ್ರ, ಮಂತ್ರ, ತಂತ್ರ ಮತ್ತೆ ಆರೋಗ್ಯಕ್ಕೆ ತುಂಬಾ ಕಾಯಿಲೆಗೆ ಬರ್ತಕ್ಕಂಥ ಇದು ಸಸ್ಯ. ಇದು ದಾಗಡಿ ಬಳ್ಳಿ ಅಂದ್ರೆ ಇದು ಅವಾಗೆ ಹೇಳಿದ್ನಲ್ಲ, ಎಲೆ ಇಸ್ಕಿದ್ರೆ ಬಂಕ ತರನೇ ಬರುತ್ತೆ ಅಂತ ಹೇಳಿ. ಇದು ಅದೇ ತರನೇ, ಅಷ್ಟೊಂದು ಬಂಕ ಬರಲ್ಲ, ಸ್ವಲ್ಪ ಬಂಕ ಬರುತ್ತೆ. ಇದರಲ್ಲಿ ನೋಡಿ ಇಷ್ಟು ಬಂಕ ಬರುತ್ತೆ. ಇದು ರುಬ್ಬಿ ಏನಾದ್ರೂ ನಾವು ಕೆಲವೊಂದು ಔಷಧಿ ಕೊಡ್ತೀವಿ ಗಿಡಮೂಲಿಕೆನಲ್ಲಿ, ನಾವು ರುಬ್ಬಿ ಏನಾದ್ರೂ ಮೊದ್ಲು ಎಲ್ಲ ಅರ್ದ್ಬಿಟ್ಟು, ನಮ್ಮ ತಂದೆ ಎಲ್ಲ ಅರ್ದು ಮಾಡಿ ಕಲ್ಲಲ್ಲಿ ಜಜ್ಬಿಟ್ಟು ಒಳಕ ಇದು ಅದಕ್ಕೆ ಹಸೆ ಕಲ್ಲು ಅಂತಾನೆ ಇತ್ತು ನಮ್ಮ ಹತ್ರ. ಇವಾಗ ಬೆಂಗಳೂರು ನಮ್ಮ ಹತ್ರ ಇಲ್ಲ. ಇಲ್ಲಿ ನಾವು ಬೇರೆ ಕಲ್ಲಿದೆ, ಅರಿಯಕ್ ಆಗಲ್ಲ ನಮ್ಗೆ. ಇಲ್ಲಿ ಈಗ 5 ಜನ 6 ಜನ ಬರ್ತದೆ ಅಂದ್ರೆ ಇವಾಗ ನಾವು ಮನೆಯಲ್ಲಿ ಅಷ್ಟಾಗ್ಲಾಯ್ತು ದೊಡ್ಡದಾಗೆ ಅರ್ದು ಕೊಟ್ಬಿಡ್ತಾ ಇದ್ವಿ. ಇಲ್ಲಿ ನಾವು ಮಿಕ್ಸಿಗೆ ಹಾಕ್ಬಿಡ್ತೀವಿ. ಮಿಕ್ಸಿಗೆ ಹಾಕಿ ಕೊಟ್ಬಿಟ್ಟು ಅದನ್ನ ಸೋಸೋದು 10 ನಿಮಿಷ ಲೇಟ್ ಆಯ್ತು ಅಂದ್ರೆ ಚಾಕದಲ್ಲಿ ಕಟ್ ಮಾಡ್ಬೇಕು, ಈ ಕೇಕ್ ತರ ಆಗ್ಬಿಡುತ್ತೆ. ಅಷ್ಟೊಂದು ಪವರ್ ಇದೆ ಇದರಲ್ಲಿ. ಅದರಲ್ಲಿ ವಿಶೇಷವಾಗಿ ಇನ್ನೊಂದು ಏನಪ್ಪಾ ಅಂದ್ರೆ ಮೇನ್ ಅಂದ್ರೆ ಲಿವರ್ ಫ್ಯಾಟ್ ಬರುತ್ತಾರೆ ನೋಡಿ, ಅದಕ್ಕೆ ಲಿವರ್ ಡ್ಯಾಮೇಜ್ ಇರ್ಲಿ, ಆರೋಗ್ಯ ಜೀರ್ಣ ಆಗದೆ ಇರೋಂತ ಯಾರೇ ಇರ್ಲಿ, ಈ ಅಣ್ಣೆ ಬಿಳಿದು ಅಣ್ಣೆ ಹೂವ, ಅಣ್ಣೆ ಸೊಪ್ಪು ಕಾಂಡ ಪ್ಲಸ್ ಇದು ದಾಗಡಿ, ಇನ್ನೊಂದು ಅಗ್ನಿ ಬಳ್ಳಿ ಅಂತ ಬರುತ್ತೆ ನೋಡಿ. ಇಲ್ಲಿದೆ ನನ್ನ ಹತ್ರ ಅಗ್ನಿ ಬಳ್ಳಿ ಅಂದ್ರೆ ನೋಡಿ, ಇಲ್ಲಿದೆ ಈ ಅಗ್ನಿ ಬಳ್ಳಿ, ದಾಗಡಿ, ಅಣ್ಣೆ ಸೊಪ್ಪು, ದರ್ಬೆ, ಮತ್ತೆ ಇದು ಕುಪ್ಪೆ ಸೊಪ್ಪು ಅಂತ ಹೇಳಿ. ಈ ಕುಪ್ಪೆ ಸೊಪ್ಪು ಅಂತಂದ್ರೆ ಜನಗಳಿಗೆ ಹಳ್ಳಿ ಕಡೆ ಕುಪ್ಪೆ ಸೊಪ್ಪು ಅಂದ್ರೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಸಿಟಿನಲ್ಲಿ ಗೊತ್ತಿಲ್ಲ. ಈ ಕುಪ್ಪೆ ಸೊಪ್ಪು ಅಂದ್ರೆ ಮಕ್ಕಳಿಗೆ ತುಂಬಾ ಜ್ವರ, ಕೆಮ್ಮಲು, ಶೀತ ಆದ್ರೆ ಇದನ್ನ ತಾಯಿ ಎದೆ ಹಾಲಲ್ಲಿ ಒಂದು ಒಳ್ಳೆ ಹಾಲು, 2 ಒಳ್ಳೆ ರಸ ತೆಗೆದು 3 ಒಳ್ಳೆ
ಒಂದು ಮಧ್ಯಾಹ್ನ ಒಳಗಡೆ ಮಕ್ಳಿಂದ ಈಗ ಒಂದು 6 ತಿಂಗಳು ವರ್ಷ ಆಗಿರ್ತವೆ, 3 ಒಳ್ಳೆ ಕುಡಿಯೋಷ್ಟು ಅವಕ್ಕೆ ಬಲಶಾಲಿ ಇರೋದಿಲ್ಲ, ಆ ಒಳಗಡೆ ಸೇರುವಂತದ್ದು ಕೂಡ ಅವ್ರಿಗೆ ಇದು ಕಮ್ಮಿ ಇರುತ್ತೆ. ಇದನ್ನ ಮೂರು ಒಳ್ಳೆ, ಒಂದು ಒಳ್ಳೆ ಎದೆ ಹಾಲು, 2 ಒಳ್ಳೆ ಇದ್ರದ್ದು ಗಿಡದ್ದು ರಸ ತಂದು ಅದನ್ನ ಅದನ್ನೆಲ್ಲ ರಸ ಸೊಪ್ಪನ್ನ ಒಸಕಿ ಕೈಯಲ್ಲಿ ಒಸಕಿದ್ರೆ ರಸ ಬರುತ್ತೆ, ಕೈಯಲ್ಲಿ ಒಸಕಿ ತೆಗಿಬೇಕು, ಅದು ಹೇಳ್ಬೇಕು ಅಂದ್ರೆ ಅದನ್ನೆಲ್ಲ ತೆಗೆದು ಹಾಲಿನಲ್ಲಿ ಮಿಕ್ಸ್ ಮಾಡಿ 3 ಟೈಮ್ ಕುಡಿಸೋದ್ರಿಂದ ಜ್ವರ, ಕಫ, ಕೆಮ್ಮಲು, ಅವ್ರಿಗೆ ಏನೇ ಉಸಿರಾಟದ್ದು ತೊಂದ್ರೆ, ಇದ್ರಲ್ಲಿ ನಾನಾ ಕಾಯಿಲೆಗೆ ಬರುತ್ತೆ. ನಾನು ಇದನ್ನೆಲ್ಲ ಮುಂದಿನ ಇದಕ್ಕೆ ನಾನು ವಿಷಯ ತಿಳಿಸ್ಕೊಂತ ಹೋಗ್ತೀನಿ. ಈಗ ನಾನು ಇದನ್ನ ಕುಪ್ಪೆ ಗಿಡ ಇಷ್ಟಕ್ಕೆ ಏನು ಯಾವ್ದು ಪರಿಹಾರ ಇದು ಕೊಡುತ್ತೆ ಅಂದ್ರೆ, ಲಿವರ್ ಪ್ರಾಬ್ಲಮ್ ಇರೋರು, ತುಂಬಾ ಲಿವರ್ ಇಂದ ಬಳತಕ್ಕಂಥವ್ರು, ಲಿವರ್ ಅಲ್ಲಿ ನಮ್ದು ಲಿವರ್ ಇಲ್ಲ, ಅದು ನಮ್ಗೆ ಹೋಗ್ಬಿಟ್ಟಿದೆ ಅಂತ ಡಾಕ್ಟ್ರು ತುಂಬಾ ಸಮಸ್ಯೆ ಇದೆ, ಆಗಲ್ಲ ಅಂತ ಹೇಳಿ ಅವ್ರಿಗೆ ಹೇಳಲ್ಲ, ಬೇರೆ ಅವರ ಪಕ್ಕದ ವಾರಸ್ದಾರಿಗೆ ಹೇಳಿರ್ತಾರೆ, ಇಲ್ಲ ಅವ್ರು ಉಳಿಯಲ್ಲ, ಬದುಕಲ್ಲ, ಏನೋ ಇರೋಷ್ಟು ದಿವಸ ನೋಡ್ಕೊಂಡ್ಬಿಡಿ, ಅವ್ರೇನೋ ತಿನ್ನೋದು ಉಣ್ಣೋದು ಕೊಟ್ಬಿಡಿ, ಆಹಾರ ಅವ್ರು ಏನ್ ಕೇಳ್ತಾರೆ ಅದು ತಿಂದು ಕೂಡ ಜೀರ್ಣ ಆಗಲ್ಲ, ಅದು ಮುಂದೆ ತುಂಬಾ ಎಫೆಕ್ಟ್ ಇರುತ್ತೆ. ಹಂಗೆ ಎಫೆಕ್ಟ್ ಆದಾಗ ಅವ್ರಿಗೆ ಅಷ್ಟೊಂದು ತೊಂದರೆ ಆದಾಗ ಅವ್ರಿಗೆಲ್ಲೂ ದುಡ್ಡು ಕೂಡ ಖರ್ಚು ಮಾಡಿ ನೀವು ತೋರಿಸಿದ್ರೆ ಪ್ರಯೋಜನ ಆಗಲ್ಲ ಅಂತ ಅನ್ನೋರು, ಇದರಿಂದ ಗುಣ ಮಾಡ್ಕೊಳ್ಳುವಂತ ಆಸಕ್ತಿ ಇರೋಂಥವ್ರು ಅಂದ್ರೆ ಈ ಗಿಡಮೂಲಿಕೆನಲ್ಲಿ ಕೆಲವರು ಹಾಸ್ಪಿಟ್ಲು ಪ್ರತಿಯೊಂದು ಅಂದ್ರೆ ಒಂದ್ ಕೆಮ್ಮಲು ಬಂದ್ರೆ ಹಾಸ್ಪಿಟ್ಲ್ ಒಂದ್ ಅನಾಸಿನ ಮಾತ್ರೆ ತಗೋಬಾ, ಸಾರಿಡಾನ್ ತಗೋಬಾ, ಅಲ್ಲೋಗಿ ಹಾಸ್ಪಿಟ್ಲ್ ಶಾಪ್ ಹೋಗ್ಬಾ, ಹಿಂಗೆ ಈ ಗಿಡಮೂಲಿಕೆ ತಗೊಳ್ಳೋದ್ರಿಂದ ಸ್ಲೋ ಮೆಡಿಷನ್, ನೀವು ಸ್ಲೋ ಮೆಡಿಷನ್ ಅಂತಂದ್ರೆ ಕೊಟ್ಟಿದ ತಕ್ಷಣ ಮೆಡಿಷನ್ ಇವು ಕೆಲಸ ಮಾಡಲ್ಲ. ಇವೆಲ್ಲ ನೋಡಿ, ಕುಪ್ಪೆ ಸೊಪ್ಪು, ದಾಗಡಿ ಸೊಪ್ಪು, ಇದು ದರ್ಬೆ, ಈ ಅಣ್ಣೆ ಸೊಪ್ಪು, ಈ ಅಣ್ಣೆ ಗಿಡ, ಸೊಪ್ಪು ಅಂದ್ರೆ ಬರೀ ಸೊಪ್ಪಾಗುತ್ತೆ, ಅಣ್ಣೆ ಗಿಡ ಅಂದ್ರೆ ಪೂರ್ತಿ ಸೊಪ್ಪು, ಗಿಡ, ಕಾಂಡ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಇಷ್ಟೊಂದು ಇದು ಅಗ್ನಿ ಸೊಪ್ಪು ಅಂತಲ್ಲ, ಅಗ್ನಿ ಬಳ್ಳಿ ಸೊಪ್ಪು ಪ್ರತಿಯೊಂದು ಸೇರುತ್ತೆ. ಈ ಕುಪ್ಪೆ ಸೊಪ್ಪು ಅಷ್ಟೇನೆ, ಕುಪ್ಪೆ ಸೊಪ್ಪು, ಅದ್ರ ಕಾಂಡ, ಅದ್ರದ್ದು ಏನಿರುತ್ತೋ ಆ ಗಿಡದ ಸಮೇತಗೆ ಈ ದರ್ಬೆ ಎಲ್ಲ ಸೇರಿ ಫುಲ್ ಎಲ್ಲ ಡ್ರೈ ಮಾಡಿ ನೆರಳಲ್ಲಿ ನೀರಿನಲ್ಲಿ ಒಣಗಿಸಿ ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಇದನ್ನ ಪೌಡರ್ ಮಾಡಿ ಬೆಳಗ್ಗೆನೆ ತಣ್ಣೀರು ಆಗ್ಲಿ ಬಿಸಿನೀರಾಗ್ಲಿ 1 ಸ್ಪೂನ್, ಜಾಸ್ತಿ ಶುಗರ್ ಅವ್ರಿಗೆ ಪ್ರಾಬ್ಲಮ್ ಇರೋಂಥವ್ರು, ಲಿವರೇ ಡ್ಯಾಮೇಜ್ ಅವ್ರು ಆಗಲ್ಲ ಅನ್ನೋರು, ದಾಗಡಿನ ಒಂದು 40% ಹಾಕ್ಬೇಕು, ದಾಗಡಿ ಸೊಪ್ಪನ್ನ 40% ಹಾಕ್ಬೇಕು, ಕುಪ್ಪೆ ಸೊಪ್ಪನ್ನ ಒಂದು 30% ಹಾಕ್ಬೇಕು, 40 30 70 ಆಯ್ತಲ್ವರ, ಇದು 20% ಹಾಕ್ಬೇಕು. ಅಣ್ಣೆ ಸೊಪ್ಪು, ಅಣ್ಣೆ ಗಿಡ ಕಾಂಡ, ದರ್ಬೆ 10% ಹಾಕ್ಬೇಕು. ಎಲ್ಲ ಹಾಕಿ ಪೌಡರ್ ಮಾಡಿ ಅದು ತಗೊಳ್ಳೋದ್ರಿಂದ ಲಿವರ್ ಏನೇ ಒಂದು ಪ್ರಾಬ್ಲಮ್ ಇರ್ಲಿ, ಜೀರ್ಣ ಆಗಲ್ಲ. ಇದನ್ನ ತಗೊಂಡು ಒಂದೇ ಒಂದು ವಾರದಲ್ಲಿ 100ಕ್ಕೆ 100% ಇದರಲ್ಲಿ ಗುಣ ಆಗಿರೋಂಥವ್ರು ಇದಾರೆ. ನಾನು ಮೊನ್ನೆ ತಾನೇ ಕೊಟ್ಟಿದ್ದೀನಿ, ಇವಾಗ ಹೇಳ್ದೆ ನಾನು, ಈ ತರ ಹಿಂಗೆ ತಗೊಂಡೋಗಿದ್ರು ಅವರು, ಕೈ ನೀವು ಕೊಟ್ಟಿರೋ ಅಮೃತನೇ ಅದು ಅಂತ ಹೇಳಿ, ಅಷ್ಟೊಂದು ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ. ಗೊತ್ತಿಲ್ಲ, ಇವೆಲ್ಲ ಸಿಗಲ್ಲ ನಮ್ಗೆ, ನಮ್ ಕಡೆ ಇವು ಎಲ್ಲೂ ನೋಡಿಲ್ಲ ಅನ್ನೋರು, ಲಿವರ್ ಪ್ರಾಬ್ಲಮ್ ಇರೋರು, ಇದ್ರಲ್ಲಿ ನಂಬರ್ ಬರುತ್ತೆ, ಆ ನಂಬರ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ರಿಪೋರ್ಟ್ ನಾವು ಯಾವ್ದು ನೋಡಲ್ಲ, ಯಾವ್ದೇ ಒಂದು ಕಾಯಿಲೆ ಬಂದ್ರು ನಾವು ರಿಪೋರ್ಟ್ ನೋಡಿ ಕೊಡಲ್ಲ. ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಆ ಪ್ರಾಬ್ಲಮ್ಗೆ ನಾನು ಮೆಡಿಸಿನ್ ಕೊಡ್ತೀನಿ. ಅವ್ರು ಏನು ಬಂದು ಇಂಥ ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರ ಮುಂದೆಲ್ಲ ಗಿಡಮೂಲಿಕೆಗಳು ಹಾಕಿ ಪೌಡರ್ ರೆಡಿ ಮಾಡಿ ತಗೊಂಡೋಗಿ 3 ದಿನ 1 ವಾರದಲ್ಲಿ ನನಗೆ ರಿಸಲ್ಟ್ ಹೇಳಲೇಬೇಕು. ಈ ರಿಸಲ್ಟ್ ಬರುತ್ತೆ, 100% ಬರುತ್ತೆ. ಇಲ್ಲಿವರೆಗೆ ಯಾರಿಗೂ ಫೇಲ್ ಇಲ್ಲ. ಇಲ್ಲಿವರೆಗೂ ನಾನು ಕೊಟ್ಟಿರುವಂತದ್ದು ಯಾವ್ದು ಗಿಡಮೂಲಿಕೆ ಕೂಡ ಫೇಲ್ ಆಗೇ ಇಲ್ಲ. ಫೇಲ್ ಆಗಿರೋದು ನಾನು ಇಲ್ಲಿ ಅವ್ರು ಬಂದು, ಏನ್ರಿ ಈ ಗಿಡಮೂಲಿಕೆ ನೀವು ಕೊಟ್ಟಿರೋದು ನಮ್ಗೇನು ಕೆಲಸನೇ ಮಾಡಿಲ್ಲ. ಯಾಕೆಂದ್ರೆ ಇವೆಲ್ಲ ಕ್ರಮಬದ್ಧವಾಗಿ ಹಿಂದಿನ ಕಾಲದಿಂದ ತಾತ ಮುತ್ತಾತ ಮತ್ತೆ ಇವರು ಈ ಕಾಡುವಾಸಿಗಳು ಇವರೆಲ್ಲ ಉಪಯೋಗ ಮಾಡತಕ್ಕಂತ ಸಸ್ಯಗಳು ಇವೆಲ್ಲ. ಯಾಕೆಂದ್ರೆ ಯಾವ ಕಾಯಿಲೆಗೆ ಏನು ಗಿಡ ಕೊಡಬೇಕು, ಯಾವ ಕಾಯಿಲೆಗೆ ಯಾವ ಸಸ್ಯ ಕೊಡಬೇಕು, ಯಾವ ಕಾಯಿಲೆಗೆ ಎಷ್ಟೆಷ್ಟು ಪ್ರಮಾಣ ನಾವು ಕೊಡಬೇಕು, ಇದು ಇಂಪಾರ್ಟೆಂಟ್. ಆ ಇಂಪಾರ್ಟೆಂಟ್ ಇರೋದ್ರಿಂದ ನೋಡಿ, ಇದು ಉಸಿರಾಟಕ್ಕೇನು ಮೊನ್ನೆ ಎಪಿಸೋಡ್ ನಾನು ಹೇಳ್ತೀನಿ, ಈ ಉಸಿರಾಟಕ್ಕೂ ಕೂಡ ತುಂಬಾ ಇದಿರುತ್ತೆ. ಇದು ಜಾಂಡಿಸ್ ರಾಮು ಬಾಣ. ಇದು ನಾನು ಎಷ್ಟೋ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟಿದೀನಿ. ಈ ಸಸ್ಯನ ಬಂದ್ಬಿಟ್ಟು ಒಂದು 2 ಕಾಯಿಲೆಗೆ ಮಾತ್ರ ಅವ್ರು ಹೇಳಿರೋದು ಅಷ್ಟೇನೆ.
ಕೆಲವೊಂದು ರಕ್ತಹೀನಗಳು ಆಗಿರೋದು, ಈ ಜಾಂಡೀಸ್ ಬರುತ್ತೆ ಯಾವ್ದೋ ಒಂದು ಮಂತ್ರವಾದಿ ಒಬ್ಬ ಯಾರೋ ಗಿಡಮೂಲಿಕೆ ಹಿಂಗೆ ಬರುತ್ತೆ, ಇದು ಹುತ್ತದ ಮೇಲೆ ಬೆಳೆದಿರ್ಬೇಕು, ಅದು ಗುರುವಾರನೇ ಕೀಳ್ಬೇಕು, ಇಷ್ಟು ಅಡಿ ಬೆಳೆದಿರ್ಬೇಕು, ಅದನ್ನ ಸುತ್ತಿ ಪೂಜೆ ಮಾಡಿ ಬರ್ಬೇಕು, ಅದನ್ನ ತಗೊಂಬಂದು ನಾವು ಇಂಥದ್ದು ಉಪಯೋಗಿಸ್ತೀವಿ ಅಂತ ಮಾತ್ರ ಮಾಹಿತಿ ಕೊಟ್ಟಿದ್ದು ನನಗೆ ಗೊತ್ತಿದೆ. ಆದ್ರೆ ಇದು ನಮ್ಮ ತಾತನ ಕಾಲದಿಂದ ನಾವು ಕೊಡುವಂತ ಇದು ಕಾಯಿಲೆಗಳಿಗೆ ಇದು ಅಷ್ಟೊಂದು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಇದು ಲಿವರ್ ಜಾಂಡಿಸ್ ಅಂತ ಬರುತ್ತೆ ನೋಡಿ, ಆ ಲಿವರ್ ಜಾಂಡಿಸ್ಗೆ ಯಾವುದೇ ಜಾಂಡಿಸ್ ಔಷಧಿ ಕೊಟ್ಟರು ಕೂಡ ಲಿವರ್ ಅಲ್ಲಿ ಮೇಲಾಗೋದಿಲ್ಲ. ಇದು ಲಿವರ್ ದಿನ 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 ಅದು ಕ್ಷೀಣ, ಅದು ಆ ಸತ್ವ ಕಳ್ಕೊಂತ ಬಂದ್ಬಿಡುತ್ತೆ. ಆ ಸತ್ವ ಕಳ್ಕೊಂತ ಬರ್ತಾ ಬರ್ತಾ ಅವ್ರಿಗೆ ಲಾಸ್ಟ್ಗೆ ಡೆತ್ ಆಗೋ ಮೂಮೆಂಟ್ ಕೂಡ ಬಂದ್ಬಿಡುತ್ತೆ. ನಮ್ಮ ಹತ್ರ ಬಂದಿರೋರು ಜಾಂಡಿಸ್ ಔಷಧಿ, ಲಿವರ್ ಜಾಂಡಿಸ್, ಇದಕ್ಕಿನ್ನ ಒಂದು 2 ಗಿಡಮೂಲಿಕೆ ಇದೆ, ಅದು ಇದೆರಡು 3 ಸೇರಿಸಿ ಕೊಟ್ಬಿಟ್ರೆ ಅವ್ರಿಗೆ 1 ವಾರ 15 ದಿವಸದಲ್ಲಿ, ಅಂದ್ರೆ ಡಾಕ್ಟರ್ಗಳು ನಮ್ಮ ಹತ್ರ ಕಳಿಸ್ತಾ ಇದಾರೆ. ಲಿವರ್ ಜಾಂಡಿಸ್ ಆಗಿರುವಂತವ್ರು ನಮ್ಮ ಗೌರ್ಮೆಂಟ್ ಮೆಡಿಸಿನ್ ಅಲ್ಲಿ ನಿಮ್ಗೆ ಮೇಲೆ ಆಗಲ್ಲಪ್ಪ, ನೀವು ಇದನ್ನ ಇಂಥ ಕಡೆ ಒಬ್ರು ಆಯುರ್ವೇದಿಕ್ ಔಷಧಿ ಕೊಡ್ತಾರೆ, ಅಲ್ಲಿ ಹೋಗಿ ನೀವು ತಗೊಂಡ್ರೆ ಬಾರಿ ಒಳ್ಳೇದು. ನಾನು ಯಾಕೆಂದ್ರೆ ನಮಗೂ ಅವ್ರು ಕೊಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ನಮ್ಮ ಫ್ಯಾಮಿಲಿ ಕಸ್ಟಮರ್ ಅವ್ರು ಏನ್ ಮಾಡ್ತಾರೆ, ಏನು ಒಂದ್ಸರಿ 2 ಸರಿ ಹಿಂಗೆ ಬಂದಾಗ 2-3 ಫ್ಯಾಮಿಲಿ ಕಡೆಯವರು ಈ ತರ ಪ್ರಾಬ್ಲಮ್ ಇರೋರಿಗೆ ನಾವು ಆಗೋದೇ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ವಿ. ಅವ್ರು ಯಾರೋ ಅವ್ರ ನಂಬರ್ ಕೊಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಿಂಗೆ ಔಷಧಿ ಯಾರೋ ಜಾಂಡೀಸ್ ಕೊಡ್ತಾರೆ ಅಂತ ಹೇಳಿ, ಅವಾಗ ಲಿವರ್ ಜಾಂಡೀಸ್ ಕೊಡ್ತೀರಾ ಅಂದಾಗ ನಮ್ಮ ಹತ್ರ ಬರೋರು ಎಂತ ಯಾವ ಜಾಂಡೀಸ್ ಆದ್ರೂ ಮೇಲಾಗದೆ ಇರೋದು ಇಲ್ಲಿವರೆಗೂ ಇತಿಹಾಸದಲ್ಲಿ ತಾತ ಅಜ್ಜಿ ಮುತ್ತಾತನ ಕಾಲದಿಂದನೂ ಇತಿಹಾಸದಲ್ಲಿ ಯಾರಿಗೂ ಇಲ್ಲ, ಮೇಲ್ ಆಗಿಲ್ಲ ಹಿಂಗಾಯ್ತು ಅನ್ನೋದು ಯಾರಿಗೂ ಇಲ್ಲ. ಅಷ್ಟೊಂದು ಅದ್ಭುತವಾಗಿ ಕೆಲಸ ಮಾಡ್ತದೆ ಇದು. ಅವರು ಡಾಕ್ಟರ್ಗಳು ಹಂಗಂತ ಹೇಳಿ ಕಳಿಸ್ತಾರೆ. ನಾನು ಒಂದ್ಸರಿ ಫೋನ್ ಮಾಡಿದೆ, ಮೇಡಮ್ ಈ ತರ ಹಿಂಗೆ ನಿಮ್ಗೆ ನಂಬರ್ ಯಾರು ಕೊಟ್ಟಿದ್ದು? ಇಲ್ಲ ನಮ್ಮ ಕಸ್ಟಮರ್ಸ್ ನಾವು ಆಗಲ್ಲ ಅಂತ ಮನೆ ಕಳ್ಸಿದ್ದು, ನಿಮ್ಮ ಹತ್ರ ಏನೋ ಬಂದು ಔಷಧಿ ತಗೊಂಡು ಗುಣ ಆಗಿದ್ರು. ಏನಪ್ಪ ನೀವು, ನಾನೇ ಗ್ಯಾರಂಟಿ ಕೊಟ್ಟಿರ್ಲಿಲ್ಲ ಮೆಡಿಸಿನ್ ಇದಕ್ಕೆ ಆಗಲ್ಲ, ಎಲ್ಲಾ ಮೆಡಿಸಿನ್ ನಾವು ಟ್ರೈ ಮಾಡಿ ಬಿಟ್ಬಿಟ್ವಿ, ಆಗ್ಲಿಲ್ಲ ಅಂತ ಹೇಳಿ ಕಳ್ಸಿದ್ವಿ, ನಿಮ್ನ ಉಳಿಯಲ್ಲ ಅಂತ ಹೇಳಿ. ಚೆನ್ನಾಗಿದ್ದೀರಲ್ಲ, ಎಲ್ಲಿ ತಗೊಂಡ್ರಿ, ಏನ್ ಮಾಡಿರಿ, ಎಲ್ಲಿ ತೋರಿಸಿರಿ, ನಮಗೂ ಏನೋ ಕೆಲವೊಂದು ಮಾಹಿತಿ ಬೇಕಲ್ಲ ಅಂತ ಕೇಳಿದ್ವಿ. ಅವ್ರು ಹೇಳಿದ್ರು ನಾಟಿ ಔಷಧಿ ತಗೊಂಡು ಹಿಂಗಾಯ್ತು. ಓಹೋ, ನೆಕ್ಸ್ಟ್ ನಮ್ಮ ಹತ್ರ ಈ ತರ ಕೇಸ್ಗಳು ಬರೋವನ್ನ ಅವ್ರಿಗೆ ಅಟೆಂಡ್ ಮಾಡ್ಬೇಕು, ನಾವು ಕಾಂಟ್ಯಾಕ್ಟ್ ಕೊಡ್ಬೇಕು ಅಂತ ಹೇಳಿ ತುಂಬಾ ಜನ ಇವಾಗ ಬರ್ತಾರೆ ನನ್ನ ಹತ್ರ. ಈ ಬಂದು ಇದ್ರದ್ದು ಲಿವರ್ ಪ್ರಾಬ್ಲಮ್ ಇರೋರು ಇದು ಅಷ್ಟೊಂದು ಕೆಲಸ ಮಾಡುತ್ತೆ. ಆ ಡಾಕ್ಟರ್ ಹೇಳೋದ್ರಿಂದ ನನಗೆ ಕಸ್ಟಮರ್ಸ್ ಕೂಡ ಬರ್ತಾ ಇದಾರೆ. ಒಬ್ರಿಗೊಬ್ರಿಗೆ ಜಾಸ್ತಿ ಇದಾಗುತ್ತೆ. ಈಗ ಹಾಸ್ಪಿಟ್ಲಲ್ಲಿ ಅವ್ರನ್ನ ಎಲ್ಲಿ ತಗೊಂಡಿದ್ರಿ, ಎಲ್ಲಿ ತೋರಿಸಿದ್ರಿ ಇಷ್ಟು ದಿವಸ ಅಂತ ನಾವು ಕೇಳ್ತೀವಿ. ಇಷ್ಟು ದಿವಸ ಮೆಡಿಸಿನ್ ಹಿಂಗ್ ತಗೊಂಡು ಅಲ್ಲಿ ತಿಂಗಳಾಯ್ತು, 15-20 ದಿನ, 1 ತಿಂಗಳಾಯ್ತು, 2 ತಿಂಗಳಾಯ್ತು, 2 ತಿಂಗಳು 3 ತಿಂಗಳು ಅಂದ್ರೆ ಅವ್ರಿಗೆ ಹೈಯೆಸ್ಟ್ ಅಲ್ಲಿ ಮುಗಿತು, ಅವ್ರಿಗೆ ಹೈಯೆಸ್ಟ್ ಮುಗ್ದೋಯ್ತು. ಮೊನ್ನೆ ನಮ್ ಸ್ನೇಹಿತ ಒಬ್ಬ ಗೊತ್ತಿರೋ ಸ್ನೇಹಿತ, ತುಂಬಾ ಆತ್ಮೀಯ ಸ್ನೇಹಿತ, ಒಂದೇ ಊರು, ಮೊನ್ನೆ ಸತ್ತೋಗ್ಬಿಟ್ಟ ಪಾಪ. ತುಂಬಾ ಹೊಟ್ಟೆ ಉರಿತದೆ, ತುಂಬಾ ಚಿಕ್ಕ ವಯಸ್ಸು. ನಾನು ಹೇಳ್ದೆ ಅವನ್ಗೆ, ಔಷಧಿ ನಾನೇ ಕೊಡ್ತೀನಪ್ಪ, ತಗೊಳ್ಳೆಯ ಇದಕ್ಕೆ ಅಂತ ನಾನು ಹೇಳ್ದೆ. ಕೆಲವೊಂದು ಮನೆ ಹಿಂದೆ ಹಿತ್ಲಲ್ಲಿರೋ ಮದ್ದು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿ, ಮದ್ದು ಕೆಲ್ಸಕ್ಕೆ ಬರುತ್ತೆ, ಅವ್ರ ಕಣ್ಣಲ್ಲಿ ನೋಡ್ತಿರ್ತಾರಲ್ಲ, ಅಯ್ಯೋ ಇದೇನು ಅಂತ ಕೇರ್ಲೆಸ್ ಮಾಡ್ಬಿಡ್ತಾರೆ. ಹಂಗಾಗಿ ನೋಡಿ ಒಂದ್ ಜೀವನೇ ಇದಾಯ್ತು. ಅದಕ್ಕೆಲ್ಲ ಇಷ್ಟೊಂದು ಪವರ್ ಈ ಗಿಡದಲ್ಲಿ, ಅಷ್ಟೊಂದು ಪವರ್ ಇದೆ. ಮುಂದಿನ ಇದಕ್ಕೆ ನಾನು ಇದನ್ನೆಲ್ಲ ಇನ್ನ ಏನೇನ್ ಬರುತ್ತೆ, ಇದರಿಂದ ಇನ್ನ ಯಾವ್ಯಾವ ಕೆಲ್ಸಕ್ಕೆ ಬರುತ್ತೆ ಅಂತ ನಾನು ಎಲ್ಲ ಹೇಳ್ತೀನಿ. ಈಗ ಇದು ಸದ್ಯಕ್ಕೆ ಏನಪ್ಪಾ ಅಂದ್ರೆ, ಇಷ್ಟನ್ನ ತಗೊಳ್ಳೋದ್ರಿಂದ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಇದನ್ನ ಹೇಳ್ತಾ ಇದೀನಿ. ಒಳ್ಳೇದಾಗ್ಲಿ.